ಒಂದೆಡೆ ಭಾರೀ ಹಿಮಪಾತ, ಮತ್ತೊಂದು ಕಡೆ ವರುಣಾಘಾತ. ಭಾರೀ ಹಿಮಪಾತ ಮಳೆಗೆ ಉತ್ತರದ ರಾಜ್ಯಗಳು ತತ್ತರಿಸಿ ಹೋಗಿದ್ದಾವೆ. ಉತ್ತರಾಖಂಡ್ನಲ್ಲಿ ಮಳೆಯಿಂದಾಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಗೆ ರಸ್ತೆ ಮೇಲೆ ಕಲ್ಲುಗಳು ಉರುಳಿ ಬಿದ್ದಿದ್ದಾವೆ. ಹಿಮಾಚಲದಲ್ಲಿ ಹಠಾತ್ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ವಾಹನಗಳು ಕೊಚ್ಚಿ ಹೋಗ್ತಾ ಇದ್ದಾವೆ. ಹಿಮಪಾತಕ್ಕೆ ಕಣಿವೆ ನಾಡು ತತ್ತರಿಸಿ ಹೋಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಂದರೆ ಹೀಟ್ ವೇವ್, ಉಷ್ಣ, ಪ್ರತಿದಿನ ಬೇಸಿಗೆ ಬೇಸಿಗೆ ಬಿರು ಬೇಸಿಗೆ ಅಂತ ಹೇಳ್ತಾ ಇದ್ವಿ. ಅದೇ ನೀವು ಉತ್ತರ ಭಾರತದ ರಾಜ್ಯಗಳಿಗೆ ಹೋದರೆ ಮಳೆ, ಹಿಮಪಾತ, ಇದರಿಂದಾಗಿ ಸಾಕಷ್ಟು ಹಾನಿ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಹಿಮಪಾತ ಆಗ್ತಾ ಇದೆ, ಇನ್ನೊಂದು ಕಡೆ ಮಳೆ ಸುರಿತಾ ಇದೆ. ಪ್ರವಾಹದ ಪರಿಸ್ಥಿತಿಯೂ ಕೂಡ ಎದುರಾಗಿದೆ. ರಸ್ತೆಗಳಲ್ಲಿ ನೀರು ನಿಂತು ವಾಹನಗಳು ಹೋಗೋದಕ್ಕೂ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದು ಕಡೆ ಹಿಮಪಾತ, ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ನೋಡಿ, ಎಲ್ಲ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಋಷಿಕೇಶ್ನಲ್ಲಿ ಭಕ್ತರ ರಕ್ಷಣೆ ಮಾಡಲಾಗಿದೆ. ತಾತ್ಕಾಲಿಕವಾಗಿ ದ್ವೀಪದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆಯಿಂದ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಹಿಮಪಾತಕ್ಕೆ ಕಾಶ್ಮೀರದಲ್ಲಿ ವಾಹನಗಳು ಸಿಕ್ಕಾಕೊಂಡಿದ್ದಾವೆ. ಉತ್ತರಾಖಂಡ್ನಲ್ಲೂ ಕೂಡ ಹಿಮಪಾತ ಆಗಿದೆ. ವಾಹನಗಳು ಕೊಚ್ಚಿ ಹೋಗ್ತಾ ಇದ್ದಾವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಋಷಿಕೇಶದಲ್ಲಿ ಗಂಗಾ ನದಿ ನೀರಿನ ಮಟ್ಟ ಏಕಾಏಕಿಯಾಗಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಜಾನಕಿ ಝೂಲಾ ಬಳಿ ದ್ವೀಪದಲ್ಲಿ ಭಕ್ತರು ಸಿಕ್ಕಾಕೊಂಡಿದ್ದಾರೆ. ಹರಿಯಾಣ ಮೂಲದ 100 ಜನ ಭಕ್ತರು ಸಿಕ್ಕಾಕೊಂಡಿದ್ದಾರೆ. ಇನ್ನು 100 ಜನರನ್ನ, ಆ ಭಕ್ತರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಭಯದಲ್ಲಿ ಪಾಪ ಗಾಬರಿಗೊಂಡು ಸಹಾಯಕ್ಕಾಗಿ ಕಿರಿಚಾಡ್ತಾ ಇದ್ರು ಭಕ್ತರು. ತಕ್ಷಣ ಸ್ಥಳಕ್ಕಾಗಮಿಸಿದಂತಹ ಪೊಲೀಸರು 100 ಜನ ಭಕ್ತರನ್ನ ರಕ್ಷಣೆ ಮಾಡಿದ್ದಾರೆ. ಪ್ರವಾಸಿಗರು, ಸ್ಥಳೀಯರು ಆ ಸ್ಥಳಗಳಿಗೆ ಹೋಗದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ, ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.